ಸ್ನೇಹಿತರೆ, ನಮ್ಮ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಬೆಳಗ್ಗೆ 6:30 ಸಾಯಂಕಾಲ 7:30 ತನಕ ಓಪನ್ ಇರುತ್ತೆ. ಎಲ್ಲ ದಿನ ಕೂಡ ಇದೇ ಸೇಮ್ ಟೈಮ್ ಇರುತ್ತೆ. 7:30 ಆದಮೇಲೆ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ ನೋಡ್ರಿ, ಇದೇ ದೇವಸ್ಥಾನ. ದೇವಸ್ಥಾನ ನೋಡ್ರಿ, ನಿಮ್ಗೆ ಏನಾದರೂ ಮನೆಗೆ ಈ ಥರ ಕಲ್ಲಿನ ವಿಗ್ರಹಗಳೇನಾದ್ರು ಬೇಕಂದರೆ ದೇವಸ್ಥಾನ ಮುಂದೆನೇ ಸಿಗುತ್ತೆ. ಸ್ನೇಹಿತರೆ ನೋಡ್ರಿ, ಚೆನ್ನಕೇಶ್ವರ ದೇವಸ್ಥಾನ ಬೇಲೂರಲ್ಲಿ. ಇವ್ರದ್ದು ಗೈಡು. ಇವ್ರ ಗೈಡ್ ಕಂಪ್ಲೀಟ್ ಒಂದು ಗೈಡ್ ತೊಗೊಂಡ್ರೆ ಇವ್ರು ಕಂಪ್ಲೀಟು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಬ್ಯಾಂಗ್ಳೂರಿಂದ ಒಂದು ಅದ್ಭುತ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಆ ಜಾಗ ಯಾವುದು ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು ತಮ್ಲೈನ್ ನೋಡಿ. ಬೇಲೂರಿಗೆ ಹೋಗ್ತಾಯಿದ್ದೀನಿ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ. ಬನ್ನಿ, ಚೆನ್ನಕೇಶ್ವರ ದೇವಸ್ಥಾನ ನೋಡಿಕೊಂಡು ನಮ್ಮ ಹೊಯ್ಸಳ ಕಾಲದ ದೇವಸ್ಥಾನ ಪುರಾತನದ್ದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ. ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದೇ ಎಂಟ್ರೆನ್ಸು. ಸ್ನೇಹಿತರೆ, ನೀವು ಯಾವುದಾದ್ರೂ ಬೇಲೂರಿಗೆ ಬಂದರೆ ವೀಡಿಯೋ ಮಾಡೋದು, ವೀಡಿಯೋ ಮಾಡೋಕ್ಕೋಸ್ಕರ ಒಳಗಡೆ ಫೋಟೋ ವೀಡಿಯೋ ಎಲ್ಲ ಅಲೋ ಇದೆ. ಗರ್ಭಗುಡಿಯಲ್ಲಿ ಏನು ಮಾಡೋ ಅಲೋ ಇಲ್ಲ. ಎಲ್ಲ ಬ್ಯಾನ್ ಇದೆ. ಅದಾದಮೇಲೆ ಸ್ಪೆಷಲಾಗಿ ಯಾರಾದರೂ ಡ್ರೋನ್ ಬಿಡ್ತೀನಿ ಅಂತ ಬಂದರೆ ಇಲ್ಲೇನೋ ಸುತ್ತಮುತ್ತ ಡ್ರೋನ್ ಆಡಿಸಿದ್ರೆ ಡ್ರೋನ್ನ ಸೀಸ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಂದು ಡ್ರೋನ್ನ ಆಡ್ಸೋಕ್ಕೆ ಹೋಗ್ಬೇಡ್ರಿ. ಫೋನಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಳ್ಳಿ. ಫೋಟೋ ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಒಂದು ಬೇಲೂರು ಚೆನ್ನಕೇಶ್ವರ ಟೆಂಪಲ್ದು ಕಂಪ್ಲೀಟ್ ವೀಡಿಯೋ ಮಾಹಿತಿ ನಿಮಗೆ ಕೊಡ್ತೀನಿ. ಪಾರ್ಕಿಂಗ್ ಎಷ್ಟಿದೆ, ಎಂಟ್ರಿ ಫೀಸ್ ಎಷ್ಟಿದೆ, ಟೈಮಿಂಗ್ಸು, ಕ್ಲೋಸಿಂಗು ಎಲ್ಲ ನಿಮ್ಗೊಂದು ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ ನೋಡ್ರಿ, ಇದೇ ದೇವಸ್ಥಾನ. ದೇವಸ್ಥಾನ ಮುಂದೆಯೇ ದೇವಸ್ಥಾನ ಸುತ್ತು ಪಾರ್ಕಿಂಗ್ ಅವೈಲೇಬಲ್ ಇದೆ. ಇಲ್ಲಿ ಬಂದು ಕಾರ್ಗೆ 50 ರೂಪೀಸ್ ತೊಗೊತಾರೆ. ದೊಡ್ಡ ಟೆಂಪೋ ಟ್ರಾವೆಲ್ ಆ ಥರ ಏನೋ ಬಂದರೆ ಈ ಥರ ವೆಹಿಕಲ್ಗೆಲ್ಲ 70 ರೂಪೀಸು ಪಾರ್ಕಿಂಗ್ ತೊಗೊತಾರೆ. ಇದು ನಮ್ಮ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ರಥ ಇದು. ಆದರೆ ನಿಮ್ಗೆ ಏನಾದರೂ ಮನೆಗೆ ಈ ಥರ ಕಲ್ಲಿನ ವಿಗ್ರಹಗಳೇನಾದ್ರು ಬೇಕಂದರೆ ದೇವಸ್ಥಾನ ಮುಂದೆನೇ ಸಿಗುತ್ತೆ. ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು. ಇದೆಲ್ಲ ಬಳ್ಪದ ಕಲ್ಲು ಹೇಳ್ತಾರಲ್ಲ, ಆ ಕಲ್ಲಿಂದ ಮಾಡೋದಿದು, ಗ್ರಾನೈಟ್ ಅಲ್ಲ. ಇವ್ರು ಮಾಡ್ತಾರೆ ನೋಡಿ, ಈ ಥರ ಮಾಡ್ತಾರೆ. ಸ್ನೇಹಿತರೆ ನೋಡಿ, ನಿಮ್ಗೆ ಆಚೆನೇ ಚಪ್ಪಲಿ ಎಲ್ಲ ಬಿಡೋಕ್ಕೆಲ್ಲ ಜಾಗ ಇದೆ ದೇವಸ್ಥಾನದ ಪಕ್ಕದಲ್ಲೇ. ನೀವು ಇಲ್ಲಿ ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ ನೋಡ್ರಿ, ಇದು ದೇವಸ್ಥಾನದಲ್ಲಿ ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಇವೆಲ್ಲ ಯಾವುದು ಒಳಗಡೆ ಅಲೋ ಇಲ್ಲ. ಅವೆಲ್ಲ ಬ್ಯಾನ್ ಇದೆ. ಪ್ರಸಾದಕ್ಕೆ ಇದಕ್ಕೆ ಕವರೆಲ್ಲ ಏನು ಕ್ಯಾರಿ ಮಾಡಬಾರ್ದು. ಬಟ್ಟೆ ಥರ ಬ್ಯಾಗ್ಸ್ ಬರ್ತಾವಲ್ಲ, ಅದನ್ನು ಕ್ಯಾರಿ ಮಾಡ್ಬೋದು. ಒಳಗಡೆ ಹೋಗ್ಬೋದು ನೀವು. ನೋಡಿ, ಈಗ ನೋಟಿಸಲ್ಲಿ ಹಾಕಿದ್ದಾರೆ. ಸ್ನೇಹಿತರೆ ನೋಡಿರಿ, ಚೆನ್ನಕೇಶ್ವರ ದೇವಸ್ಥಾನ ಬೇಲೂರಲ್ಲಿ. ಇವ್ರದ್ದು ಗೈಡು. ಇವ್ರ ಗೈಡ್ ಕಂಪ್ಲೀಟ್ ಒಂದು ಗೈಡ್ ತೊಗೊಂಡ್ರೆ ಇವ್ರು ಕಂಪ್ಲೀಟು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರೆ. ಗೈಡ್ ಒಬ್ಬರಿಗೆ ಎಷ್ಟು ತೊಗೊತೀರಾ ಸರ್? ಅದು ಒಬ್ಬರಿಂದ 4-5 ಜನ ಇದ್ರೆ ಮಿನಿಮಮ್ 500 ರೂಪಾಯಿ ಸರ್. 500 ರೂಪಾಯಿ ತೊಗೊತೀರಾ? 4-5 ಜನ ಇದ್ದರೆ ಮಾತಾಡ್ತೀವಿ ಸರ್. ಎಷ್ಟು ಅವರು? 35-40 ನಿಮಿಷ ಕಂಪ್ಲೀಟ್ ಗೈಡ್ ಮಾಡ್ತೀರಾ ಎಲ್ಲರಿಗೂ? ಓಕೆ. ಹೆಸರು ಸರ್? ದಿನೇಶ್ ಅಂತ. ನೋಡಿ ಸ್ನೇಹಿತರೆ, ದಿನೇಶ್ ಅಂತ ದೇವಸ್ಥಾನ ಒಳಗಡೆ ಸಿಗ್ತಾರೆ. ಬಂದೇ ಮೀಟ್ ಮಾಡಿ, ಅವರು ಕಂಪ್ಲೀಟಾಗಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಹೋಗೋಣ.
అప్పటికి ఇప్పటికి డిఫరెన్స్ చెప్తాడు. The temple can ನರಸಿಂಹ ಪರಮಾತ್ಮ ಶಾರ್ಪ್ ಆಯ್ತು ಸರ್ ಇಂದು ಗೂಡೂರು ಹೋದ್ರೆ ದಷ್ಟ ಸಿದ್ಧಿ ವಿನಾಯಕರಿಗೆ ಎಟ್ಟು ಕೈ ಪಿಳ್ಳೆಯರ್ ಮೇಲೆ ನಡಕೊಂಡು ಎಲ್ಲ ಇಂದ ಹಸಿಗೆಲ್ಲ ಕರ್ಪೂರ ಏಟಿ ಏಟಿ ಪಿಳ್ಳೆಯರೇ ಕರ್ಪೂರ ಸೀಸನಲ್ ಗಣೇಶ್ मल्टी-स्टोन बिल्डिंग्स बना फर्स्ट फ्लोर वॉल क्या नहीं दिखा गैलरी यार मैं बनाता ना ग्रिल्स अंदर हॉलो है उसका फैशन कितना अच्छा था इनका हेयर स्टाइल के अजंता हेयर स्टाइल कान में रिंग्स दिखता है पीछे रिबन भी दिख रहा है आज के जमानों में लोगों ने वॉकिंग जाने के टाइम कुत्ता को पकड़ कर जाता ना ये नया फैशन नहीं है सर रानी वॉकिंग जाने के टाइम वो दासी के हाथ में कुत्ता दिख रहा है बेल्ट भी दिख रहा है ये भी पुराना है फैशन बाएं हाथ में एक बैग था आपके से टूट गया सर बैग का वेरिटेबल वो जमानों में बच्चों को भी पकड़ कर जाता था आज का फैशन उल्टा हो गया वो सही है वो जमानों में वॉकिंग जाने के टाइम दासी के हाथ में कुत्ता ओनर के हाथ में बच्चा रहता है आजकल देखिए वॉकिंग जाने के टाइम ओनर के हाथ में कुत्ता रहता है दासी के हाथ में बच्चा रहता है ये उल्टा हुआ है कल एक बोलता ना कल की आ रहा है ಬಟ್ ಏನಂದರೆ ರಿಯಾಲಿಟಿ ಇದರಲ್ಲಿ ಸ್ಟಾಪ್ ಅಂತ ಟ್ರೈನ್ ಮಾಡಿದ್ವಿ ಮತ್ತು ಇದು ಸ್ಟಾಪಲ್ಲಿ ಆಫರ್ ಮಾಡ್ಬೋದು ಸ್ಕ್ರಾಪ್ ಹೋಗ್ಬಿಡುತ್ತೆ मैसूर पैलेस में मैसूर पैलेस में लकड़ी में और लेथ वर्क कहाँ था सर मशीनरी लेथ वर्क करने के लिए मैडम अच्छा लकड़ी में एक भी है नहीं हाँ ದೇವರಿಗೆ ಮುಖ ದೇವರು ಎಲ್ಲ ಕಡೆಯಲ್ಲಿ ಪ್ರತಿ ವಿಗ್ರಹದಿಂದ ಜ್ಞಾಪಿದೆ ಆ ವಿಗ್ರಹ ಎಲ್ಲರೂ ಕೂಡ ಆಗುವುದಿಲ್ಲ
ಸ್ನೇಹಿತರೆ, ಸೊ ಇಲ್ಲಿ ನಮ್ಮ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರ ಮಾತ್ರ ಅದ್ಭುತವಾದ ದರ್ಶನ ಕೊಡ್ತಾರೆ. ಸೊ ಯಾವ ಥರ ಕೊಡ್ತಾರೆ ಅಂದರೆ, ಸೊ ಮೋಹಿನಿ ರೂಪದಲ್ಲಿ ನಮಗೆಲ್ಲರಿಗೂ ದರ್ಶನ ಕೊಡ್ತಾರೆ. ಸೊ ಇಲ್ಲಿನ ಜಾಗ ವೀಡಿಯೋದಲ್ಲಿ ನೋಡೋದೇ ಸಾಲದು. ಸೊ ಖುದ್ದಾಗಿ ಬಂದು ಇಲ್ಲಿ ನಿಂತ್ಕೊಂಡು ಈ ಜಾಗ ನೋಡೋದೇ ಒಂದು ಅದ್ಭುತವಾದ ಪ್ರದರ್ಶನ ನಿಮಗೆ ಸಿಗುತ್ತೆ ಈ ಒಂದು ಜಾಗದ್ದು. ಸೊ ದಯವಿಟ್ಟು ಯಾರನ್ನ ಬೆಂಗಳೂರಿಂದ ಬಂದರೆ ಮಿಸ್ ಮಾಡ್ತೀರಾ ಈ ಜಾಗ ನೋಡಿರಿ. ಸೊ ಬನ್ನಿ ಆಚೆ ಎಲ್ಲ ನೋಡೋಣ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ನೋಡಿ, ಸೊ ಕಲ್ಯಾಣಿ ಇದು. ಕಲ್ಯಾಣಿಲೆಲ್ಲ ಸೊ ಭಾಳ ಹಳೇ ಕಾಲದ್ದು ಆಮೆಗಳೆಲ್ಲ ಇದ್ದಾವೆ. ಸೊ ಈಗ ಹೊಸ ಆಮೆಗಳು ಆಗೋಗಿದ್ದಾವೆ, ಭಾಳ ಇದ್ದಾವೆ. ಸುಮಾರು ಒಂದು 10-15 ಕಾಣ್ತಾ ಇದ್ದಾವೆ, ಬಟ್ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಕಾಣ್ತಾ ಇಲ್ಲ. ಸ್ನೇಹಿತರೆ ನೋಡ್ರಿ, ಇಲ್ಲಿ ನಿಮಗೆ ಆ ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣ ಪ್ರಸಾದ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡ್ಬೋದು. ಸೊ ಪೇಟಿಎಮ್ಮು, ಫೋನ್ಪೇ, ಗೂಗಲ್ ಪೇ ಎಲ್ಲ ಮಾಡಿ ಪ್ರಸಾದ ತೊಗೊಬೋದು. ಕ್ಯಾಶ್ ಕೊಟ್ಟು ತೊಗೊಬೋದು. ಸೊ 200 ರೂಪಾಯಿ ತೊಗೊತಾರೆ ಒಂದು ಪ್ರಸಾದಕ್ಕೆ. ಸೊ ನೀವು ಇಲ್ಲಿ ತೊಗೊಬೋದು. ಅದು ಪುಸ್ತಕ ಬೇಕಂದರೆ ಏನಾದರೂ ನೋಡ್ರಿ ಇಲ್ಲೇ ಇದೆ. ಸೊ ಇಲ್ಲಿ ಬುಕ್ಸ್ ಏನಾದ್ರು ಬೇಕಂದ್ರೆ ತೊಗೊಬೋದು. ಶತಮಾನದಲ್ಲಿ ಈ ದೇವಸ್ಥಾನ ಕಟ್ಟಿರೋದು. ಸೊ ನೀವು ಯಾರಾದ್ರೂ ಬೆಂಗಳೂರಿಂದ ಬೇಲೂರಿಗೆ ಬಂದರೆ ದಯವಿಟ್ಟು ಮಿಸ್ ಮಾಡ್ತೀರ ದೇವಸ್ಥಾನನ ನೋಡ್ಕೊಂಡು ಹೋಗಿ. ಸೊ ಭಾಳ ಅದ್ಭುತವಾದ ಜಾಗ ಮಾತ್ರ ಇದು. ಸೊ ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಒಂದು ಹೆಮ್ಮೆ ಈ ಒಂದು ಜಾಗ. ಸೊ ಬಂದು ಮಿಸ್ ಮಾಡ್ತೀರ, ದರ್ಶನ ಮಾಡ್ಕೊಳ್ರಿ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರಾದರೂ ಹೊಸೂರು ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಇದೇ ಥರ ಒಂದು ಅದ್ಭುತ ಜಾಗದಲ್ಲಿ ನಿಮ್ಮ ಭೇಟಿಯಲ್ಲಿರೋದು. ಜೈ ಕರ್ನಾಟಕ.